ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 2/8/2025 ಶನಿವಾರದಂದು ಶ್ರೀ ಜಗದ್ಗುರು ಫಕೀರೇಶ್ವರ ಶಾಖಾ ಮಠ ಬಂಕಾಪುರ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿಗ್ಗಾವಿ ಘಟಕ ಅಮ್ಮ ಸಂಸ್ಥೆ ಹಿರೇಮೊಗದೂರ ಹಾಗೂ ಕಂಪಾನಿಯೋ ಇವರ ಸಹಯೋಗದೊಂದಿಗೆ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಮೊದಲ ಬಾರಿಗೆ ಭಾರತದಲ್ಲಿ ಪರೀಕ್ಷಿಸಲಾಗಿದೆ. ವೈದ್ಯಕೀಯವಾಗಿ ಪ್ರಮಾಣಿತವಾಗಿದೆ. ರಕ್ತ ಪರಿಚಲನೆ ಮತ್ತು ನರಗಳ ಯಾವುದೇ ವಿವಿಧ ಸರಳ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನು ಔಷಧಿ ರಹಿತವಾಗಿ ಅಡ್ಡ ಪರಿಣಾಮವಿಲ್ಲದೆ ನಿವಾರಿಸಬಹುದಾಗಿದೆ. ನಮ್ಮ ಉಚಿತ ಚಿಕಿತ್ಸೆಯನ್ನು ಪಡೆದು ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯಿರಿ. ಮಧುಮೇಹ, ಅಧಿಕ ರಕ್ತದೊತ್ತಡ, ಸಂಧಿವಾತ, ವೆರಿಕೋಸ್ ವೆನ್, ಸ್ನಾಯು ಸೆಳೆತ, ಊತ, ಪಾರ್ಕಿನ್ಸನ್, ಸಯಾಟಿಕಾ ಸರ್ವಿಕಲ್, ಸ್ಯಾಂಡಿಲೈಟಿಸ್, ನಿದ್ರಾಹೀನತೆ, ಪಾರ್ಶ್ವವಾಯು, ಥೈರಾಯ್ಡ್, ಬೆನ್ನು ನೋವು, ಬೊಜ್ಜು ನಿವಾರಣೆ ಮಾಡಿಕೊಳ್ಳಬಹುದು. ದಿನಾಂಕ 1/7/2025 12/8/2025 ಸಮಯ ಬೆಳಿಗ್ಗೆ 8:30 ಸಂಜೆ 5 ಶ್ರೀ ಜಗದ್ಗುರು ಫಕೀರೇಶ್ವರ ಶಾಖಾ ಮಠ, ಶಹಾ ಬಜಾರ್ ರಸ್ತೆ, ಬಂಕಾಪುರ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಈಗಾಗಲೇ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೋಗಿಗಳು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಮ್ಮರ ತಮ್ಮ ಹೆಸರೇನ್ರಿ? ನಾಗಮ್ಮ ಶೆಟ್ರ. ಇದರಿಂದ ಆರೋಗ್ಯದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ? ಆರೋಗ್ಯದ ಬಗ್ಗೆ ಕಾಲು ನೋವು ಭಾಳ ಇದಾವ. ಅದ್ರ ಸಲುವಾಗಿ ತಿಳಿಸಿದ್ರು ಬಂದವಿ. 3 ದಿನ ಆಯ್ತು. 1ನೇ ತಾರೀಕಿನಿಂದ ಚಲೋ ಐತಿ. 3 ದಿನ ಆಯ್ತು. ಸ್ವಲ್ಪ ಗುಣ ಅನಿಸೈತಿ. ಇನ್ನು ದವಾಖಾನಿಗೆ ಹೋದ್ರೆ ರೊಕ್ಕ ಕೊಡ್ಬೇಕು. ಇಲ್ಲಿ ಚಲೋ ಹೊತ್ನಾಗ ಕೊಡ್ತಾರ, ತಿಳಿಸಿ ಹೇಳ್ತಾರ, ನೋಡ್ತಾರ. ಚಲೋ ಆಗಿ ನಮ್ಮ 3 ದಿನ ಆಯ್ತು ಬರಕ್ಕೆ. ಈ ತಪಾಸಣೆ ಮಾಡಿಸ್ಕೊಳಕ್ ಬಂದಿದ್ರಲ್ಲ, ಇದರಿಂದ ಏನು ನೀವು ಸದುಪಯೋಗ ಆಗುತ್ತೆ? ಸ್ವಲ್ಪ ಮೊಣಕಾಲು ನೋವು ಕಡಿಮೆ ಆಗಿದೆ ರೀ. ಚೆನ್ನಾಗಿದೆ ರೀ ಟ್ರೀಟ್ಮೆಂಟ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಪಂಚಾಕ್ಷರಿ ಶೆಟ್ಟರ್ ಅಂತೇಳಿ, ಬಂಕಾಪುರದವರು. ನನಗೆ ಕಾಲು ನೋವಿತ್ತು, ಮಂಡಿ ಎಲ್ಲ ನೋಯ್ತಿದ್ದು. ಇದು 2 ದಿವಸದಿಂದ ಮಾಡ್ತಾ ಇದ್ದಾನೆ, 3ನೇ ದಿವಸವಾಗ. ಇವಾಗ ನನಗೆ 1ನೇ ದಿವಸ ಮಾಡಿದಾಗ ಒಂದು 25% ಕಮ್ಮಿ ಆಯ್ತು. 2ನೇ ದಿವಸಕ್ಕೆ ಮತ್ತು 50% ಕಮ್ಮಿ ಆಯ್ತು. ಈ 3ನೇ ದಿವಸ ಮಾಡತ್ತೀನಿ, ಕಮ್ಮಿ ಆಗತ್ತೈತಿ. ನಾನು ಮತ್ತು ಪಾರ್ಶ್ವ ಹೊಡೆದವ್ರಿಗೆ ಎಷ್ಟೋ ಜನಕ್ಕೆ ಮಾಡ್ಕೊಂಡು ಹೋಗಿದ್ದು, ಅವ್ರು ಹೇಳಿದ್ದೆ ನಾನು. ಅವರು ಬಂದು ಮಾಡ್ಕೊಂಡು ಹೋದ್ರು. ಮಾಡ್ಕೊಂಡು ಅವ್ರಿಗೆ ಎಷ್ಟೋ ಕಮ್ಮಿ ಆಯಿತು. ಅವರೇ ಬಂದು ಮತ್ತು ನನ್ನ ರಿಪೋರ್ಟ್ ಹೇಳಿದರು. ಅದರಿಂದ ಜನ ಒಬ್ಬರಿಂದ ಜನಕ್ಕೆ ಜಾಸ್ತಿ ಅನುಕೂಲ ಆಗಿದೆ. ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ಡುಬ್ಬು ನೋವು ಏನೇ ಇದ್ರೂ ವಾರಣೆ ಆಗೈತಿ. ಆ ನರಗಳ ದೋಷದಿಂದ ಏನು ರಕ್ತ ಚಲನವಲನ ಇರ್ತೈತಲ್ಲ, ಅದು ಬಂದಾಗಿದ್ದು ಚಲನವಲನೆ ಆಗತ್ತೆ. ಯಾವುದೇ ತೊಂದರೆ ಇಲ್ಲ. ಗುಳಿಗೆ ತೊಗೊಂಡು ಏನಾಕತಿ ಏನು ಇಫೆಕ್ಟ್ ಆಗ್ತದೆ, ಸೈಡ್ ಇಫೆಕ್ಟ್ ಆಗ್ತಾವೆ. ಇದು ಇಫೆಕ್ಟ್ ಇಲ್ಲ. ಚಲನವಲನಕ್ಕೆ ಇನ್ನೂ ಜಾಸ್ತಿ ಮೂಮೆಂಟ್ ಆಗುತ್ತೆ. ಈಗ ಸಾಕಾತ ಅನ್ಸಂಗಿಲ್ಲ. ಚಲನ ಆದೊಡ್ಲಿ ಆಟೋಮೆಟಿಕ್ ಇದು ಇಂಪ್ರೂವ್ಮೆಂಟ್ ಅನಿಸ್ತದೆ ಯಾರಿಗಾದ್ರೆ. ಇವಾಗ 3ನೇ ದಿವಸ ನಾನು ಇಂಪ್ರೂವ್ಮೆಂಟ್ ಆಗಿದೆ. ಏನು ಯಾವುದೇ ಇದೇ ರೋಗಿಗಳು ಆದ ಯಲ್ಲವ್ವ ಗಾಣಿಗೇರ, ಮಹೇಶ್ ಕುಳಿ, ಕೃಷ್ಣ ದ್ರಾಕ್ಷಣಿ, ಅರ್ಪಿತಾ ಸುಲಾಖೆ, ನಾಗಮ್ಮ ನೀಲಮ್ಮ, ನೀಲಾ, ಗಂಗವತಿ, ಲಲಿತಾ ನಂದ, ಬಸವಂತಪ್ಪ ಬಾಳೆ, ಸುರೇಶ್ ತೇಲಕಾರ್, ಶಂಕರಪ್ಪ, ಯಶವಂತ ಪುಕಾಳೆ, ಪದ್ಮಾವತಿ ನಿಂಗಮ್ಮ, ರೇಣುಕಾ, ಮಮತಾ ಹಲವಾರು ಜನ ಉಪಸ್ಥಿತರಿದ್ದರು. ಇನ್ನು ಕೌಶಿಕ್ ಕುಂದೂರ, ಬೆಂಗಳೂರ ಬಸವೇಶ್ವರ ನಗರ ಸ್ಪಷ್ಟವಾಗಿ ತಿಳಿಸಿದ್ರು. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕೋರಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.